ಸುಳ್ಳು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ತಾಯಿ, ನನ್ನ ಮಗಳು ತುಂಬ ನೊಂದಿದ್ದಾಳೆ. ಆ ನೋವು ಅವಳಲ್ಲಿ ಹತಾಶೆ, ಕೋಪ, ದುಃಖ ಎಲ್ಲನೂ ತಂದಿದೆ. ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರೋ ಜೀವ ಅದು. ಅವಳಿಗೆ ಮಾತ್ರ ಈ ರೀತಿ ಕೆಟ್ಟದ್ದಾಗೋದು ಯಾವ ನ್ಯಾಯ ತಾಯಿ? ದಾರಿ ತೋರಿಸು ತಾಯಿ, ನೀನೇ ದಾರಿ ತೋರಿಸು. ಉಸಿರಿಗೆ ಉಸಿರಾದವರೇ ಉಸಿರನ್ನ ಕಾಪಾಡೋದು. ಅಗ್ನಿ ಪರೀಕ್ಷೆಗಳು ಎದುರಾದರೂ ಗೆದ್ದು ಬರ್ತಾಳೆ ಸೀತಾಮಾತೆ. ಕಲಿಯುಗದಲ್ಲಿ ಅಗ್ನಿ ಪರೀಕ್ಷೆಗಳು ನಡೆಯೋದಿಲ್ಲ, ಆದರೆ ಅದಕ್ಕಿಂತ ಕಠೋರವಾದ ಪರೀಕ್ಷೆಗಳು ನಡೆಯುತ್ತೆ. ಅಗ್ನಿ ಪರೀಕ್ಷೆಯಲ್ಲಿ ಬೆಂಕಿ ಮೈಯನ್ನ ಸುಡಬಹುದು, ಆದರೆ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಕಷ್ಟ, ನೋವು, ದುಃಖಗಳು ಮನಸ್ಸನ್ನ ಸುಡುತ್ತೆ. ಸ್ವಾಮಿಗಳೇ, ತಾವು ಹೇಳ್ತಿರೋ ಮಾತುಗಳೆಲ್ಲ ನಮ್ಮ ಕುಟುಂಬಕ್ಕೆ ಹೋಲೋ ಹಾಗಿದೆ. ನಾನೇನು ಹೇಳ್ತಾ ಇಲ್ಲ, ಇದನ್ನೆಲ್ಲ ಭಗವಂತ ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾನಷ್ಟೇ. ನಾವೆಲ್ಲ ಇಲ್ಲಿ ನಿಮಿತ್ತ ಮಾತ್ರ. ಇಲ್ಲಿ ಏನೇ ನಡೆದ್ರು ಎಲ್ಲ ಅವನ ಲೀಲೆ ಆಗಿರುತ್ತೆ. ನಿಜ ಸ್ವಾಮಿಗಳೇ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಆದ್ರೆ ಭಗವಂತ ಲೀಲೆಯಲ್ಲಿ ಈ ರೀತಿ ಅನ್ಯಾಯ, ಹಿಂಸೆಗಳೆಲ್ಲ ಯಾಕಾಗತ್ತೆ? ಸರ್ಪವನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ, ಆದ್ರೆ ಸರ್ಪದಲ್ಲಿರೋ ವಿಷ ಮನುಷ್ಯನನ್ನೇ ಕೊಲ್ಲುತ್ತೆ. ಪ್ರಕೃತಿನ ನಾವು ದೇವರು ಅಂತೀವಿ, ಆದ್ರೆ ಅದೇ ಪ್ರಕೃತಿಯಿಂದ ಸುನಾಮಿ, ಭೂಕಂಪ ಎದ್ದು ಮನುಷ್ಯನ ಪ್ರಾಣನೇ ಹೋಗುತ್ತೆ. ಅಗ್ನಿಯನ್ನ ನಾವು ದೇವತೆ ಅಂತ ಪೂಜೆ ಮಾಡ್ತೀವಿ, ಆದ್ರೆ ಅದೇ ಬೆಂಕಿಯಿಂದ ಎಷ್ಟೋ ಮನೆಗಳು ಸುಟ್ಟು ಹೋಗಿವೆ. ಇದೆಲ್ಲ ಭಗವಂತನ ಲೀಲೆ ಅಂತ ಒಂದೇ ಮಾತಿನಲ್ಲಿ ನಾನು ಹೇಳ್ಬಿಡ್ಬೋದು, ಆದ್ರೆ ಈ ಲೀಲೆಯಲ್ಲಿರೋ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಬುದ್ಧತೆ ಬೇಕು. ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವರಾಗಿಲ್ಲ. ಬೆಳಕು ಅಂತ ಇದ್ಮೇಲೆ ಕತ್ಲೆ ಇದ್ದೇ ಇರುತ್ತೆ. ಒಳ್ಳೇದು ಅಂತ ಹೇಳಿದ್ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ. ಯಾವಾಗಲೂ ಒಳ್ಳೇದೇ ಆಗ್ತಾ ಇದ್ರೆ ಮನುಷ್ಯನ ಬದುಕಿನಲ್ಲಿ ಚಂದ್ರ, ನಕ್ಷತ್ರಗಳು ಇಲ್ಲದೆ ಇರೋ ಆಕಾಶದ ಹಾಗೆ ಖಾಲಿಯಾಗಿರ್ತಾ ಇತ್ತು. ನಿಮ್ಮ ಮನೆಗೆ ಹುಣ್ಣಿಮೆಯ ಚಂದ್ರನ ಹಾಗೆ ಕಂಗೊಳಿಸ್ತಿರೋ ಒಂದು ಅಪರೂಪದ ಶಕ್ತಿ ಬಂದಿರ್ಬೇಕಲ್ಲ? ಅಂದ್ರೆ ಇವ್ರು ಮೀರನ್ ಬಗ್ಗೆ ಹೇಳ್ತಾ ಇದಾರ ಮಾವ? ಹೌದು ತುಳಸಿ, ಆ ಪುಟ್ಟ ಕಂದ ತಾನೆ ನಮ್ಮ ಮನೆಗೆ ಹುಣ್ಣಿಮೆ ಚಂದ್ರನ ಹಾಗೆ ಬಂದಿರೋದು. ನಾನು ಆಗ್ಲೇನೆ ಹೇಳಿದೆ, ಬೆಳಕು ಇದ್ದ ಕಡೆ ಕತ್ಲು ಇದ್ದೇ ಇರುತ್ತೆ, ಒಳ್ಳೇದು ಇದ್ದ ಕಡೆ ಕೆಟ್ಟದ್ದು ಇದ್ದೇ ಇರುತ್ತೆ. ಹಾಗೆ ಕಂಗೊಳಿಸೋ ಚಂದ್ರ ಕೂಡ ಅಮಾವಾಸ್ಯೆನಲ್ಲಿ ಮರೆಯಾಗಬೇಕಾಗುತ್ತೆ. ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು? ನನ್ ಮಗುಗೆ ಕಾಯಬೇಕು, ನೀವೇ ಖುದ್ದಾಗಿ ನಿಂತು ಕಾಪಾಡ್ಕೋಬೇಕು. ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ, ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿನ್ನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರನ ನಿನಗೇ ತಿಳಿಯದ ಹಾಗೆ ನಿನ್ನ ಕಣ್ಮುಂದೆನೇ ತಂದು ನಿಲ್ಲಿಸ್ತಾನೆ. ತುಳಸಿ, ಆ ಸ್ವಾಮಿಗಳು ಹೇಳಿದ್ದನ್ನೇ ಯೋಚನೆ ಮಾಡ್ತಾರೆ. ಅಲ್ಲಮ್ಮ, ಆ ಸ್ವಾಮಿಗಳೇ ಹೇಳಿದ್ರಲ್ಲ, ಬೆಳಕಿನ ಜೊತೆನಲ್ಲಿ ಕತ್ಲಿದ್ದೇ ಇರುತ್ತೆ, ಕತ್ಲು ಕಳೆದ ಮೇಲೆ ಬೆಳಕು ಬಂದೇ ಬರುತ್ತೆ ಅಂತ. ಹುಣ್ಣಿಮೆ ಚಂದ್ರ ಅಮಾವಾಸ್ಯೆಯಲ್ಲಿ ಮರೆ ಆದರೂ ಕೂಡ ಹುಣ್ಣಿಮೆ ಬಂದಾಗ ಮತ್ತೆ ಬಂದೇ ಬರ್ತಾನೆ ಅಂತ. ಆದ್ರೂ ಮಾವ, ಅವರು ಇನ್ನೂ ಒಂದು ಮಾತು ಹೇಳಿದ್ರು, ನಿನ್ನ ಎಲ್ಲ ಸಮಸ್ಯೆಗಳಿಗೂ ಉತ್ತರನ ಆ ದೇವರೇ ತಂದು ಕೊಡ್ತಾನೆ ಅಂತ.
ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಆ ಭಗವಂತನೇ ಉತ್ತರನ ನಿನ್ನ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾನೆ.